ದರ್ಶನ್ ಅವರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ದರ್ಶನ್ ಅವರ ಸ್ನೇಹಿತ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ A2 ಅಂದ ತಕ್ಷಣ ನೀವು ಅವರ ತುಂಬಾ ಕ್ಲೋಸ್ ಸರ್ಕಲ್ ನಲ್ಲಿ, ಅಂದ್ರೆ ನೀವು ಕೂಡ ಅವ್ರನ್ನ ಆಪ್ತ ವಲಯದಲ್ಲಿ ನೋಡಿದೀರಾ. ಸೊ ಏನ್ ಅನ್ಸುತ್ತೆ? ಅದೇ ಹೇಳದ್ನಲ್ಲ, ಇದು ನಮ್ಗೆಲ್ಲ ಶಾಕ್, ಇಂಡಸ್ಟ್ರಿಗೆ, ನಮ್ಮ ಕಲಾವಿದರಿಗೆ, ಪ್ರತಿಯೊಬ್ಬರಿಗೂ ಶಾಕ್. ಎಸ್ಪೆಷಲಿ ನಾನು ದರ್ಶನ್ ಹತ್ರದಲ್ಲಿ ನೋಡಿರೋದ್ರಿಂದ ಅವ್ನು ಒಳ್ಳೆ ಸಮಾಧಾನದ ವ್ಯಕ್ತಿನೇ ನಿಜವಾಗ್ಲೂ ಕೂಡ. ಆದ್ರೆ ಈ ಸಲ ಆ ಮನುಷ್ಯ ಹೋಗಿ ಬುದ್ಧಿನೂ ಹೇಳಿ ದುಡ್ಡು ಕೊಟ್ಟು ಕಳಿಸಿದ್ರು ಮುಂದೆ ಅವನ ಅಭಿಮಾನಿಗಳು ಮಾಡಿರೋಂತ ಈ ದುಡುಕು ಕೆಲಸ ಮಾಡಿರೋ ಕೆಲಸ ಇವತ್ತು ದರ್ಶನ್ ನಿಜವಾಗ್ಲೂ ತುಂಬಾನೇ ನೋವು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಅಲ್ಲಿ ನೋಡಿ ಆ ಫ್ಯಾಮಿಲಿನೂ ಅನುಭವಿಸುವಂತ ಪರಿಸ್ಥಿತಿ ಇವತ್ತು. ಆ ಹೆಣ್ಮಗಳಿಗೆ ಇವಾಗ ಅಪ್ಪ ಇಲ್ಲ, ಜೊತೆಗೆ ಗಂಡ ಇಲ್ಲ ಅನ್ನೋ ಪರಿಸ್ಥಿತಿ ಅಲ್ಲೂ ಬಂದಿದೆ, ಆ ನೋವು ಬಂದಿದೆ. ಇದೆಲ್ಲ ಯೋಚನೆ ಮಾಡ್ಬೇಕು ಅಭಿಮಾನಿಗಳು. ಓವರ್ ಪ್ರೀತಿಗೆ ಅವ್ರು ಏನ್ ಹೇಳಿರ್ತಾರೆ ಅಷ್ಟು ಮಾಡಿ ಕಳಿಸಿದ್ರೆ ಇವತ್ತೇನೂ ಆಗ್ತಾ ಇರಲಿಲ್ಲ. ಸುಮ್ನೆ ಅವ್ರು ಬುದ್ಧಿ ಹೇಳಿ ಕಳಿಸ್ರು ಅಂತ ಹೇಳಿದ್ರು ಈ ತರ ಯಾರೋ ದುಡ್ಡು ಗ್ಯಾಂಗ್ ಎಲ್ಲ ಮಾಡಿದ್ದಾರೆ. ಅದು ತುಂಬಾ ಅನ್ಯಾಯ, ಅದು ಮಾಡಬಾರ್ದಾಯ್ತು. ಇವತ್ತು ನಾವು ನಮ್ಮ ದರ್ಶನ್ ಎಲ್ಲರೂ ಅನುಭವಿಸಂಗಾಗಿದೆ. ಈಗ ಅದರಲ್ಲಿ ದರ್ಶನ್ ಗುರುತಿಸಿಕೊಂಡಿಲ್ಲ, ಕೇವಲ ಅವರ ಗ್ಯಾಂಗ್ ಅಲ್ಲಿ ಏನಿದ್ದಾರೆ ಮೆಂಬರ್ಸ್ ಅವ್ರದೇ ತಪ್ಪು ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಅಲ್ಲ, ಖಂಡಿತ ಅವ್ರ ಗ್ಯಾಂಗ್ ಅನ್ನೋದು ಅಲ್ಲಿ ಗ್ಯಾಂಗ್ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿರೋರೆಲ್ಲ ನನಗೂ ಸ್ನೇಹಿತರೆ, ಅವರೆಲ್ಲ ವಿನಯ್ ಅವ್ರು ಇರ್ಬೋದು, ಈ ಪ್ರದರ್ಶಿ ಅವರೆಲ್ಲ ಆಶ್ಚರ್ಯ. ಇವರೆಲ್ಲ ಉದ್ಯಮಿಗಳು, ಅವ್ರ ಜೊತೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿರೋರು ಅವರು. ನಾವು ರೆಗ್ಯುಲರ್ ಆಗಿ ಹೋದಾಗೆಲ್ಲ ನಾನು ನೋಡಿದೀನಿ. ಅವ್ರು ಬರೀ ಒಂದು ಪಾರ್ಟಿ ಆತರ ಒಂದು ಖುಷಿಲಿ ಹಂಚ್ಕೊಂಡಿದ್ದಂತ ಸಂದರ್ಭಗಳನ್ನೇ ನಾನು ನೋಡಿರೋದು. ಅವ್ರುಗಳು ಇದಾರೆ ಅಲ್ಲಿ. ಯಾವ ಗ್ಯಾಂಗು ಇವರೇ ಮಾಡಿದ್ರು, ಇನ್ನು ಯಾರು ಮಾಡಿದ್ದಾರೆ, ಚಿಕ್ಕ ಹುಡುಗರು ಯಾರು ಹೋಗಿ ಮಾಡಿದ್ರ ಏನೂ ಗೊತ್ತಿಲ್ಲ. ಇವತ್ತು ನೋಡಿ 3 ದಿವಸದಲ್ಲಿ ನ್ಯೂಸ್ ಚೇಂಜ್ ಆಗಿದೆ. ಈಗ ಬರ್ತಾ ಇರೋದೇ ವಿಚಿತ್ರ ಬೇರೆ. ದರ್ಶನ್ ಅವ್ರ ಪಾಪ ಬುದ್ಧಿ ಹೇಳಿದ್ರು, ಆಮೇಲೆ ದುಡ್ಡು ಕೊಟ್ಬಿಟ್ಟು ಹೋಗ ಮರ್ಯಾದೆಯಿಂದ ಮನೆಗೆ ಅಂತ ಹೇಳಿದ್ದಾರೆ. ಹಂಗ ಹೇಳಿದ ಮೇಲೆ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಅದು ಬಹಳ ಗೌನ್. ಬಟ್ ಯಾರೇ ತಪ್ಪು ಮಾಡಿದ್ರು ವಿಧಿ ಇಲ್ಲದೆ ಈಗ ದರ್ಶನ್ ಅನುಭವಿಸಬೇಕಾಗಿದೆ. ಇದು ನಮ್ಗೆ ನೋವು ಕೊಡ್ತಾರೆ. ಸರ್, ದರ್ಶನ್ ಯಾವತ್ತೂ ಕೂಡ ಸಹಾಯ ಮಾಡ್ತಾರೆ, ಈ ತರಹದ ಹೆಸರುಗಳನ್ನು ಗುರುತಿಸಿಕೊಂಡವರು. ಬಟ್ ಈಗ ಕೊಲೆ, ಈ ತರಹದ ವಿವಾದದಲ್ಲಿ ಸಿಲುಕೊಂಡಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಅದೇ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು. ಅಭಿಮಾನಿಗಳಲ್ಲೇ ಹುಚ್ಚ ಅಭಿಮಾನಿಗಳು ಮಾಡಿರೋ ಕೆಲಸಕ್ಕೆ ಅಭಿಮಾನಿಗಳೇ ಅವ್ರಿಗೆ ಬುದ್ಧಿ ಹೇಳಬೇಕು. ಅಷ್ಟೇ ನಾನು ಹೇಳಕ್ಕಾಗದು, ಇನ್ನೇನು ಇಲ್ಲ. ಇಂಥ ಒಂದು ಪರಿಸ್ಥಿತಿನ ತರೋದಕ್ಕೆ ಕಾರಣ ನೋಡಿ, ನಾವು ಏನ್ ಪ್ರೀತಿ ಇಟ್ಟಿರ್ತೀವಿ ಒಬ್ರ ಮೇಲೆ, ಒಂದು ರೋಲ್ ಮಾಡಲ್ ಅನ್ಕೊಂಡು ಎಲ್ಲ ಮಾಡಿರ್ತೀವಿ. ಅವ್ರ ಹೆಸರು ಉಳಿಸೋದಕ್ಕೆ ನಾವು ಟ್ರೈ ಮಾಡಬೇಕು. ಏನಾದ್ರು ನಾವು ಅವ್ರ ಹೆಸರು ಇನ್ನೇನೋ ನಾವು ದಾನ ಮಾಡ್ತೀವಿ, ಹೆಸರು ಮಾಡಿಸ್ಬೇಕು ಹೊರತು ಈ ರೀತಿ ಅವ್ರನ್ನ ಹೆಸರು ತಗೊಳಕ್ಕೆ, ಅವ್ರ ಹತ್ರ ಸ್ಕೋಪ್ ತಗೊಳ್ಳೋದಕ್ಕೆ ಏನೋ ಒಂದು ಜೋರಾಗಿ ಹೊಡೆದು ಜೀವನ ತೆಗೆದು ಬಿಟ್ರೆ ಈಗ ಅವರು ಅನುಭವಿಸ್ಬೇಕು, ಫ್ಯಾಮಿಲಿನೇ ಅನುಭವಿಸಂಗ ಆಗೋಯ್ತು ಇವಾಗ. ಇದು ನಮ್ಗೆ ನೋವಿಂದ. ದರ್ಶನ್ ಅವರ ಫ್ಯಾಮಿಲಿಯನ್ನ ಏನಾದ್ರು ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಆಗಿದೆ? ಇಲ್ಲ, ನಾನು ಆಕ್ಚುಲಿ ಫಸ್ಟ್ ಆಫ್ ಆಲ್ ದರ್ಶನ್ ಇದು ಅರೆಸ್ಟ್ ಆಗಿದ್ದಾರೆ ಅಂದಿದ್ದೆ. ಆ ಟೆನ್ಷನ್ ಅಲ್ಲೇ ನಾವು 2 ದಿವಸದಲ್ಲಿ ಸ್ಟೇಷನ್ ಹತ್ತೆಲ್ಲ ಹೋದಾಗ ನಮ್ನು ಯಾರನ್ನು ಬಿಡಕ್ ಆಗ್ಲಿಲ್ಲ. ಪೊಲೀಸರು ಬಹಳ ಟೈಟ್ ಇದು ತನಿಖೆ ನಡೆಸ್ತಾ ಇದ್ರು. ಹಂಗಾಗಿ ನಾವು ಆಚೆಯಿಂದಾನೆ ಬಂದ್ಬಿಟ್ಟು ಏನಾಗಿದೆ ಅಂತ ಟಿವಿಲಿ ನೋಡಿದ್ಮೇಲೆ ನಮ್ಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ನಾವು ಅಲ್ಲಿ ಹೋಗೋದಕ್ಕಿಂತ ಟಿವಿಯಿಂದಲೇ ನಮ್ಗೆ ತಿಳ್ಕೋಬೇಕಷ್ಟೇ ಏನೇನಾಗುತ್ತೆ ಅಂತ. ಈಗ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದು ಪಾಸಿಬಲ್ ಇದೆಯಾ? ಇಫ್ ಪಾಸಿಬಲ್ ಇದ್ರೆ ನಿರ್ಮಾಪಕರ ಕತೆ ಯಾವುದೇ ಕಾರಣಕ್ಕೂ ಪಾಸಿಬಲ್ ಇಲ್ಲ. ಬ್ಯಾನ್ ಗೀನೆಲ್ಲ ಮಾಡೋದು ಸೀನ್ ಇಲ್ಲ. ಅಂದ್ರೆ ಅದು ಮಾಡಂಗೆ ಇಲ್ಲ ಅನ್ನೋ ತರ ನಾನು ಹೇಳ್ತಾ ಇಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದು ನಮ್ಮ ಇಂಡಸ್ಟ್ರಿಲಿ ನಮ್ದು ಏನೇ ಒಂದು ಆಕ್ಟಿಂಗ್ ಫೀಲ್ಡ್ ಅಲ್ಲಾಗ್ಲಿ ಪ್ರೊಡ್ಯೂಸರ್ ಹತ್ರ ಜಗಳ ಇದ್ರೆ ಅಂತದಕ್ಕೆ ಮಾತ್ರ ನಮ್ಗೆಲ್ಲರಿಗೂ ಅಧಿಕಾರ ಇರುತ್ತೆ. ಇಂಥದಕ್ಕೆ ಬ್ಯಾನ್ ಮಾಡೋದಕ್ಕೆ ಯಾರು ಅಲ್ಲಿ ಅವ್ರಿಗೆ ಗೊತ್ತಾ? ಎಷ್ಟೋ ಜನ ನಿರ್ಮಾಪಕರು ಏನ್ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಯಾವ ಸಾಲ ಮಾಡ್ಕೊಂಡಿರ್ತಾರೆ, ಎಲ್ಲ ಇರುತ್ತೆ. ಆತರ ಮಾಡೋದಕ್ಕಾಗಲ್ಲ. ಅವರು ಶಿಕ್ಷೆ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲಾದ್ರೂ ನಾವು ಅವ್ರನ್ನ ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಅಸೆಟ್ ಕೊಟ್ಟಿರೋದು ದರ್ಶನ ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಈ ತರ ಮಾಡ್ಕೊಂಡಿರೋದು ಬಹಳ ತಪ್ಪು. ಅವ್ರಿಗೆ ಯಾಕೋ ಅವ್ರ ಹಣೆಬರ ಸರಿ ಇಲ್ಲ. ಬರೀ ಅವ್ರಿಗೆ ಈ ತರ ಎಲ್ಲ ಆಗ್ತಾ ಇದೆ. ಜೊತೆಗೆ ಇದನ್ನು ಮಾಡ್ಕೊಂಡಿರೋದು ಅವ್ರದ್ದು ತಪ್ಪಿದೆ. ಅದು ಏನೇನ್ ಮಾಡಕ್ಕೆ. ಕೊನೆಯದಾಗಿ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಯವರು ಕೂಡ ಮಾತಾಡುವಾಗ ಅವರು ಕೂಡ ಹೇಳ್ತಿದ್ರು, ನನ್ನ ಮಗನಿಗಾದ ಪರಿಸ್ಥಿತಿನೇ ಆಗಬೇಕು ಅಂತ ಬಹಳ ಆಕ್ರೋಶವಾಗಿ ಮಾತಾಡಿದ್ರು. ಪ್ರಶಾಂತ್, ನೀವು ಆ ವಿಡಿಯೋ ಗಮನಿಸಿದ್ರೆ ಏನ್ ಹೇಳ್ತೀರಿ? ಇಲ್ಲ, ನಾನು ವಿಡಿಯೋ ನೋಡಿದಮ್ಮ. ಯಾವುದೇ ತಂದೆ ತಾಯಿಗಾಗ್ಲಿ ತನ್ನ ಮಗನಿಗೆ ಈ ತರ ಅನ್ಎಕ್ಸ್ಪೆಕ್ಟೆಡ್ ಸಾವಾದಾಗ ಅದಕ್ಕೆ ಮೇನ್ ಹೆಡ್ ಯಾರು ಇರ್ತಾರೋ ಆ ಹೆಡ್ಗೆ ಶಾಪ ಹಾಕೋದು. ಅದು ಹಾಕಿರೋದ್ರಲ್ಲಿ ಅವರ ಇದು ಆ ನೋವು, ಆ ಪರಿಸ್ಥಿತಿ ಅದು ಹೇಳಿಸುತ್ತೆ. ಅದು ಪಾಪ ಆ ತಾಯಿಗೂ ಒಂದು ತಾಯಿ ಅಲ್ವಾ, ಮಗನ್ ಕಳ್ಕೊಂಡಿದ್ದಾರೆ, ಆ ಕೋಪದಲ್ಲಿ ಮಾತಾಡಿದ್ದಾರೆ. ಈಗ ನ್ಯಾಯ ಯಾರು ಎಲ್ಲಿಂದ ಏನ್ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾದಾಗ ಎಲ್ರಿಗೂ ಅರ್ಥ ಆಗುತ್ತೆ ಅಷ್ಟೇ. ಇದಿಷ್ಟು ದರ್ಶನ್ ಅವರ ಸ್ನೇಹಿತ ಧರ್ಮ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದು. ಕ್ಯಾಮರಾಮನ್ ಸೂರಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.